ಇನ್ನು ಧರ್ಮಸ್ಥಳದಲ್ಲಿ ಮದುವೆ, ಬೆಂಗಳೂರಿನಲ್ಲಿ ನವವಿವಾಹಿತೆ ಸುಸೈಡ್. 31 ವರ್ಷದ ತನುಜಾ ಆತ್ಮಹತ್ಯೆಗೆ ಶರಣಾದಂತಹ ನವವಿವಾಹಿತೆ. ನೆಲಮಂಗಲದ ಬಸವನಹಳ್ಳಿಯಲ್ಲಿ ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ 31 ವರ್ಷದ ತನುಜಾ. ಪ್ರೀತಿಸಿ ಮದುವೆಯಾಗಿದ್ದಂತಹ ಜೋಡಿಯದು ತನುಜಾ ಮತ್ತು ರವೀಂದ್ರ. 6 ತಿಂಗಳ ಹಿಂದೆ ಮದುವೆಯಾಗಿದ್ರು ತನುಜಾ ಮತ್ತು ರವೀಂದ್ರ. ಧರ್ಮಸ್ಥಳದಲ್ಲಿ ಮದುವೆಯಾಗಿರ್ತಾರೆ. ಆದರೆ ಈಗ ಆತ್ಮಹತ್ಯೆ ಅಂತ ನಿರ್ಧಾರಕ್ಕೆ ಯಾಕೆ ಬಂದ್ರು ತನುಜಾ? 6 ತಿಂಗಳ ಹಿಂದೆ ಮದುವೆ, ಈಗ ನೋಡಿದ್ರೆ ನೆಲಮಂಗಲದ ಬಸವನಹಳ್ಳಿಯಲ್ಲಿ ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆಕೆ ಒಬ್ಬ ನವವಿವಾಹಿತೆ, 31 ವರ್ಷ. ಅವ್ರಿಗೆ ಏನಾಯ್ತು, ಯಾಕಾಯ್ತು? ಟಾರ್ಚರ್ ಇತ್ತ? ಯಾವ ಕಾರಣಕ್ಕೆ ನೊಂದಿದ್ರು? ಕೌಟುಂಬಿಕ ಕಲಹನ? ಹಲವಾರು ಪ್ರಶ್ನೆಗಳು ಈಗ ಎದುರಾಗತ್ತೆ. ತನುಜಾಗೆ ರವೀಂದ್ರ ಪರಿಚಯ ಆಗೋದು ಕೆಲಸಕ್ಕೆ ಹೋಗುವಾಗ. ಪರಿಚಯ ಪ್ರೀತಿಗೆ ತಿರುಗುತ್ತೆ. ಧರ್ಮಸ್ಥಳದ ಮದುವೆ ಆಗ್ತಾರೆ. ಮದುವೆ ಆದ್ಮೇಲೆ ತನುಜಾಳನ್ನ ಪಿಜಿಯಲ್ಲಿ ಇರಿಸಿರ್ತಾನೆ ರವೀಂದ್ರ. ಅಂದ್ರೆ ಮನೇಲಿ ಹೇಳಿರಲ್ಲ, ಇಬ್ರೇ ಧರ್ಮಸ್ಥಳದಲ್ಲಿ ಮದುವೆಯಾಗಿ ಬರ್ತಾರೆ, ಸ್ವಲ್ಪ ಸಮಯ ಕಳೀಲಿ, ಆಗ ಮನೇಲಿ ಹೇಳ್ತೀನಿ ಅಂತ ರವೀಂದ್ರ ಹೇಳಿರ್ತಾರೆ. ಯಲಹಂಕದ ಸಿಂಗಾಪುರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿತ್ತು ಈ ಜೋಡಿ. ಅಂದ್ರೆ ತನುಜಾ ಅಲ್ಲಿರ್ತಾರೆ. ನಿನ್ನೆ ಫೋನ್ ಮಾಡಿ ಮನೆಗೆ ಬಾ ಅಂತ ಹೇಳ್ತಾರೆ ತನುಜಾ. ಆದರೆ ಈಗೆಲ್ಲ ಬೆಳಗ್ಗೆ ಬರ್ತೇನೆ, ಇವಾಗ ಆಗಲ್ಲ ಅಂತ ರವೀಂದ್ರ ಹೇಳಿರ್ತಾನೆ. ಅದರಿಂದ ಸಿಟ್ಟಾಗಿ ಮೊಬೈಲ್ ಸ್ವಿಚ್ ಆಫ್ ಮಾಡಿದಂತಹ ತನುಜಾ ನಂತರ ವಿಷ ಕುಡಿದಿದ್ದೇನೆ ಅಂತ ರವೀಂದ್ರಗೆ ಮೆಸೇಜ್ ಹಾಕಿದ್ದಾರೆ. ನೆಲಮಂಗಲದ ಬಸವನಹಳ್ಳಿಯಲ್ಲಿ ಕುಳಿತಿರೋದಾಗಿ ಹೇಳಿದಂತಹ ತನುಜಾ ತಾನು ವಿಷ ಕುಡಿದಿದೆ ಅಂತ ಹೇಳ್ತಾರೆ. ಕೂಡಲೇ ಸ್ಥಳಕ್ಕೆ ತನುಜಾಳಿಗೆ ಬಂದು ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾನೆ ರವೀಂದ್ರ. ಆದರೆ ಆಸ್ಪತ್ರೆಗೆ ದಾಖಲಿಸುವಷ್ಟರಲ್ಲೇ ಆಕೆ ಮೃತಪಟ್ಟಿದ್ದಾರೆ. ಈಗ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇದ್ದಾರೆ.